ನಮ್ಮ ಮಮ್ಮಿ ಮನೆ ಹೋಮ್ ಟೂರ್ ಆಗಲ್ಲ ಅಂತ ನಂಗೆ ಗೊತ್ತು. ಅದು ಬಿಕಾಸ್ ಅದು ಅಕ್ಕ ರೆಸ್ಪಾನ್ಸಿಬಿಲಿಟಿಗಳು ಮಾಡ್ತಾ ಇಲ್ಲ. ಆಯ್ತು ನೋಡಿ, ಇವಾಗ ಪಾಸ್ತಾ ಬರೀ ನೋಡು. ವಾವ್. ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ ವ್ಲಾಗ್ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅವತ್ತು ಫ್ರೈಡೇ ಆಗಿರೋದ್ರಿಂದ ಸಂಜೆ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ದೇವ್ರ ಮನೆ ಅಲಂಕಾರ ಹಾಗೂ ನನ್ನ ತುಳಸಿ ಕಟ್ಟೆ ಹತ್ರ ಒಂಚೂರು ಈ ಥರ ರಂಗೋಲಿ ಹಾಕಿ ಅಲಂಕಾರ. ತುಂಬ ಜನ ರಂಗೋಲಿನ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಹಳೆಯ ವ್ಲಾಗ್ಸಲ್ಲೆಲ್ಲ ತುಂಬಾ ಕಾಂಪ್ಲಿಮೆಂಟ್ಸ್ ಬಂದಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ನಿಮ್ಮ ರಂಗೋಲೀಸ್ನ ತೋರಿಸಿ ಅಂತ ಹೇಳಿದ್ದೀರಾ. ಸೊ ಪ್ರತಿದಿನ ನಾನು ಯಾವ ಥರ ರಂಗೋಲಿ ಹಾಕ್ತೀನಿ ಅಂತ ಆದಷ್ಟು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದೇವ್ರ ಅಲಂಕಾರನೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಅಂದರೆ ದೇವ್ರ ಪಾತ್ರೆ ಎಲ್ಲ ಸ್ವಲ್ಪ ತೊಳ್ಕೊಂಡು ನೀಟಾಗಿ ಪೂಜೆ ಮಾಡೋದನ್ನೆಲ್ಲ ಸಕ್ಕತ್ತಾಗಿ ಕಾಣಿಸ್ತೈತೆ. ಒಂಥರ ಬೆಳ್ಳಿ ಪಾತ್ರೆಗಳು ತೊಳೆದ್ರೆ ಒಂಥರ ಮಿಂಚುತ್ತಲ್ಲ, ಒಂಥರ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇವತ್ತು ಬಂದು ನಮಗೆ ಒಂದು ಇಂಪಾರ್ಟೆಂಟ್ ಈವೆಂಟ್ ಇತ್ತು ಹೊರಗಡೆ ಹೋಗೋದು. ಸೊ ಏನು ಅಂತ ತೋರಿಸ್ತೀನಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನೋಡ್ಬೋದು ನೀವು, ತುಂಬ ನೆಮ್ಮದಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಈ ಒಂದು ಬ್ಲ್ಯಾಕ್ ಕಲರ್ದು ಈ ಒನ್ ಪೀಸ್ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಸೊ ರೆಡಿಯಾಗಿ ಫೈನಲಿ ಲಕ್ಷಿತ್ ಸ್ಕೂಲ್ ಡೇಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಲೇಟ್ ಇದ್ದೀವಿ, ಬಟ್ ದಟ್ಸ್ ಓಕೆ. ಅದು ಓಪನಿಂಗ್ ಅದು ಇದು ಎಲ್ಲ ಇದ್ದೇ ಇರುತ್ತೆ. ಆ್ಯಂಡ್ ನಮಗೆ ಒಂದು ಫ್ಲೋನ ಕೊಟ್ಟಿದ್ದಾರೆ, ಅವರು ಸರ್ಕ್ಯುಲರ್ ಕಳಿಸಿದ್ದಾರೆ. ಸೊ ಆ ಫ್ಲೋನಲ್ಲಿ ಒಂದು ಡ್ಯಾನ್ಸ್ ತುಂಬ ಲೇಟಾಗಿರೋದು. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದೇ ಸತಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಮುಗಿಸ್ಕೊಂಡೆ. ನೀವು ಆ್ಯಕ್ಚುಲಿ ಕಾರ್ ತೊಗೊಂಡು ಹೋಗ್ತಾ ಇಲ್ಲ, ಯಾಕಂದರೆ ಅಲ್ಲಿ ಪಾರ್ಕಿಂಗ್ ಜಾಗ ಅಂತೂ ಇಲ್ಲವೇ ಇರೋಲ್ಲ. ಸೊ ಅದಕ್ಕೆ ಬೈಕಲ್ಲೇ ಹೋಗೋಣ ಅಂತ ಹೇಳಿದ್ರು ಪುನೀತ್. ಅದಕ್ಕೆ ಕಾರ್ ತೊಗೊಂಡು ಹೋಗ್ತಾಯಿಲ್ಲ. ಸೊ ಹೋಗೋದು, ಬಟ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಸೊ ದಟ್ ಬಂದ ಮೇಲೆ ಏನೂ ಜಾಸ್ತಿ ಕೆಲಸ ಇರಬಾರ್ದು ಅಂತ. ಆ್ಯಂಡ್ ಫೈನಲಿ ನನ್ನ ಮಗನ ಸ್ಕೂಲ್ ಡೇ ಇವತ್ತು. ಸೆಕೆಂಡ್ ಇಯರ್ ಆ್ಯನ್ಯುವಲ್ ಡೇ. ನನ್ನ ಮಗಂದು ಫೋಟೋ ನಿಜವಾಗ್ಲೂ ತೋರಿಸ್ತೀನಿ ನೋಡಿ. ಅಲ್ಲಿ ಗೈಸ್, ನಿಜವಾಗ್ಲೂ ಲಕ್ಷಿತ್ ದೊಡ್ಡವನಾಗ್ಬಿಟ್ಟಿದ್ದಾನೆ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ ಈ ಫೋಟೋನಲ್ಲಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತೈತೆ. ಇದು ಒಂದು ಅಂದರೆ ನೋಡಿರ್ತೀರ ಆಲ್ರೆಡಿ ಆ ಒಂದು ಕ್ಲಿಪ್ಪಿಂಗ್ನ. ಸೊ ಒಂದು ಡ್ರೆಸ್, ಇವತ್ತಿನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ದು ಡ್ರೆಸ್. ಆ್ಯಂಡ್ ಎಸ್, ಫೈನಲಿ ಬನ್ನಿ ಹೋಗೋಣ. ಹೋಗಿ ಒಂದು ಸ್ವಲ್ಪ ನನಗೇನು ಗೊತ್ತಾ, ಈ ಸ್ಕೂಲ್ ಡೇ ಅಥವಾ ಸ್ಪೋರ್ಟ್ಸ್ ಡೇಗೆ ಹೋಗ್ತೀನಲ್ಲ ಲಕ್ಷಿತದ್ದು, ಆ್ಯಕ್ಚುಲಿ ನಾನು ಸ್ಕೂಲಿಗೆ ಹೋದಾಗಲೆಲ್ಲ ನನಗೆ ನನ್ನ ಒಂದು ಸ್ಕೂಲ್ ಮೆಮರೀಸ್ ತುಂಬ ತಾಜಾ ಆಗಿಬಿಡುತ್ತೆ. ಬಿಕಾಸ್ ನನ್ನ ಸ್ಕೂಲ್ ಅವ್ನ ಸ್ಕೂಲ್ ತುಂಬ ಸಿಮಿಲರ್ ಆಯಿತಾ. ನಾನು ಓದಿದ್ದು ಕ್ರಿಶ್ಚಿಯನ್ ಸ್ಕೂಲ್ ಅಲ್ವಾ. ಸೊ ತುಂಬ ಸಿಮಿಲರ್. ಒಂದು ಸ್ಕೂಲ್ದು ಡೈರಿ ಕ್ಯಾಲೆಂಡರ್ ಇರುತ್ತಲ್ಲ, ಅದರಲ್ಲಿ ಕೂಡ ತುಂಬ ಸಿಮಿಲಾರಿಟೀಸ್ ಇದೆ. ಸೊ ಅದೆಲ್ಲೋ ಕನೆಕ್ಟ್ ಆಗುತ್ತೆ ಅಂತ ಫೀಲ್ ಆಗುತ್ತೆ, ತುಂಬ ಖುಷಿನೂ ಆಗುತ್ತೆ. ಸೊ ಫೈನಲಿ ಬನ್ನಿ ಇವಾಗ ನೋಡೋಣ. ನನ್ನ ಮಗ ಲಾಸ್ಟ್ ಇಯರ್ ಅಂತೂ ಪರ್ಫಾರ್ಮ್ ಮಾಡಿರಲಿಲ್ಲ, ಈ ವರ್ಷ ಹೇಗೆ ಪರ್ಫಾರ್ಮ್ ಮಾಡ್ತಾನೆ ಅಂತ ನೋಡಬೇಕು. ಸೊ ಹೋಗೋಣ, ಹೋಗ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಫೈನಲಿ ರೀಚ್ ಆದ್ವಿ. ಆ್ಯಂಡ್ ಲಕ್ಷಿತ್ ಬಂದು 11th ಸಾಂಗ್ ಇತ್ತು. ಇದು 3rd or 4th ಸಾಂಗ್ ಏನೋ ಇವಾಗ ನಡೀತಾ ಇತ್ತು. ಹಾಗೂ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡಿರ್ತಾರೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇದು ಬಂದು UKG A ಸೆಕ್ಷನ್ ಡ್ಯಾನ್ಸ್ ಆಗಿತ್ತು. ಆ್ಯಂಡ್ ಇದರಲ್ಲಿ ನನ್ನ ಫ್ರೆಂಡ್ ಅವ್ರ ಮಗುನೂ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಂದರೆ ಲಕ್ಷಿತ್ ಮತ್ತು ನನ್ನ ಫ್ರೆಂಡ್ ಮಗು ಲಾಸ್ಟ್ ಇಯರ್ ಸೇಮ್ ಕ್ಲಾಸಲ್ಲೇ ಇದ್ದಿದ್ದು. ಈ ಸತಿ ಅವ್ರು A ಸೆಕ್ಷನಲ್ಲಿದ್ದಾರೆ, ಒಂದು C ಸೆಕ್ಷನಲ್ಲಿದ್ದಾನೆ.
ಆ್ಯಂಡ್ ಫೈನಲಿ ಇವಾಗ ಲಕ್ಷಿತ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು. ಸೊ ಲಕ್ಷಿತ್ ಎಲ್ಲಿದ್ದಾನೆ ಅಂತ ಫಸ್ಟ್ ಕಂಡಿದ್ದೀವಿ ಆಯಿತಾ. ಲಕ್ಷಿತ್ ಅಂತೂ ಟೋಟಲಿ ನಾನ್ ಡ್ಯಾನ್ಸರ್, ಬಟ್ ಸ್ಟಿಲ್ ಅವ್ನು ಇಷ್ಟಾದರೂ ಮಾಡಿದ್ನಲ್ಲ ಅಂತ ತುಂಬಾ ಜಾಸ್ತಿ ಖುಷಿ ಆಯಿತು. ಬಿಕಾಸ್ ಅವ್ನು ಲಾಸ್ಟ್ ಇಯರ್ ಬಂದುಬಿಟ್ಟು ಈ ಥರ ಫುಲ್ ಲೈಟಿಂಗ್ಸ್ ಅದೆಲ್ಲ ಇದನ್ನು ಫುಲ್ ಸ್ವಲ್ಪ ಫಾಗ್ ಎಲ್ಲ ಹಾಕ್ತಾರಲ್ಲ, ಸೊ ಅದರದ್ದೆಲ್ಲ ನೋಡಿ ಸ್ವಲ್ಪ ಹೆದರ್ಕೊಂಡ್ಬಿಟ್ಟಿದ್ದ. ಲಾಸ್ಟ್ ಇಯರ್ ಅಂತೂ ಲಿಟ್ರಲಿ ಏನೂ ಡ್ಯಾನ್ಸೇ ಮಾಡಿಲ್ಲ, ಓಡೋಗ್ಬಿಟ್ಟು ಅವ್ರ ಮ್ಯಾಮ್ ಹತ್ರ ಹತ್ತು ಕೂತ್ಕೊಂಡ್ಬಿಟ್ಟಿದ್ದ. ಬಟ್ ಈ ಸತಿ ಪರವಾಗಿಲ್ಲ, ಇಷ್ಟಾದರೂ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ನನಗೆ ಮತ್ತು ಪುನೀತ್ಗೆ. ಬಿಕಾಸ್ ಅವ್ನು ಟೋಟಲಿ ನಾನ್ ಡ್ಯಾನ್ಸರ್. ಅವ್ನಿಗೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾಯಿದ್ವಿ, ಬಟ್ ಅವ್ನಿಗೊಂದು ಸ್ವಲ್ಪನೂ ಇಷ್ಟ ಅಲ್ಲ. ನನಗೆ ಡ್ಯಾನ್ಸ್ ಕ್ಲಾಸ್ ಬೇಡ, ನನಗೆ ಕರಾಟೆ ಕ್ಲಾಸ್, ನನಗೆ ಕ್ರಿಕೆಟ್ ಆ ಥರ ಕೋಚಿಂಗ್ ಬೇಕು ಅಂತ ಹೇಳ್ತಿದ್ದ. ಸೊ ಅವ್ನಿಗೇನು ಇಷ್ಟನೋ ಅವ್ನು ಅದನ್ನೇ ಮಾಡಲಿ ಅಂತ ಹೇಳ್ಕೊಂಡು ಸುಮ್ಮನಾದ್ವಿ. ಹಾಗೂ ಜನ ನೋಡ್ಬೋದು ಎಷ್ಟು ಜನ ಬಂದಿದ್ರು ಅಂದರೆ ಸಿಕ್ಕಾಬಡೆ ಜನ. ಅದು ಇವತ್ತು ಬಂದು ಎದ್ದು ಜಸ್ಟ್ ಈ ಥರ ನರ್ಸರಿ ಅಂದರೆ ಪ್ರೈಮರಿ ಅಷ್ಟೇ. ಸೆಕೆಂಡ್ರಿಗೆಲ್ಲ ನೆಕ್ಸ್ಟ್ ಡೇ ಅಂದರೆ 4th ಸ್ಟ್ಯಾಂಡರ್ಡಿಂದನೇ ನೆಕ್ಸ್ಟ್ ಡೇಗೆ ಇತ್ತು. 4th ಇಂದ ಹಿಡಿದು 10th ತನಕ ನೆಕ್ಸ್ಟ್ ಡೇಗೆ. ಇದರಲ್ಲಿ ಬರೀ ನರ್ಸರಿ, LKG UKG ಮಾಂಟೆಸರೀಸ್ ಹಾಗೂ 1st 2nd ಸ್ಟ್ಯಾಂಡರ್ಡ್ ಅಷ್ಟೇ, 1st 2nd 3rd ಸ್ಟ್ಯಾಂಡರ್ಡ್ ಅಷ್ಟೇ ಇದ್ದಿದ್ದು. ಬಟ್ ತುಂಬ ಜನ ಇದ್ರು. ಫೈನಲಿ ಅಂದರೆ ಆದಮೇಲೆ ಆ ಪಿಕ್ಅಪ್ಗೂ ಕೂಡ ಒಂದು ಟೈಮಿಂಗ್ಸ್ ಇದೆ. ಸೊ ಆ ಟೈಮಿಂಗ್ಗೆ ಹೋಗ್ಬಿಟ್ಟು ಅವ್ರು ಅನೌನ್ಸ್ ಮಾಡ್ತಾರೆ ಸ್ಟೇಜ್ ಮೇಲೆ. ಅದಾದಮೇಲೆ ಲಕ್ಷಿತ್ನ ಕೂಡ ಪಿಕ್ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಪುನೀತ್ ಅಂದು ಫುಲ್ ಖುಷಿ ಆಗಿಬಿಟ್ಟು ಅವ್ರ ಮಗನ ಡ್ಯಾನ್ಸ್ ಮಾಡಿಬಿಟ್ಟು ಫೈನಲಿ ಇಷ್ಟಾದರೂ ಮಾಡ್ದಲ್ಲ ಬಿಡಪ್ಪ, ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಫುಲ್ ಅಲ್ಲಿ ಅಪ್ಪ ಮಗನ ಮೂಮೆಂಟ್ಸ್ ನಡೀತಾ ಇದೆ. ಮನೇಲಿ ವ್ಯಾಕ್ಯೂಮ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇತ್ತೀಚೆಗೆ ತಿಳ್ಕೊಂಡಿದ್ದೀನಿ. ಆ್ಯಂಡ್ ವ್ಯಾಕ್ಯೂಮ್ ಮಾಡ್ತಾ ಇರೋದ್ರಿಂದ ಪುಟ್ಟ ಧೂಳೆಲ್ಲನೂ ಕೂಡ ಹೊಟ್ಟೋಗ್ತದೆ. ಸೊ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಬಂದು ಅಗ್ಯಾರೋ ಏಸ್ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್. ಸೊ ಇದು ಬಂದು ಮನೆಗೆ ಅಂತಲೇ ಮಾಡಿರುವಂಥದ್ದು. ಆ್ಯಂಡ್ 1600 ವ್ಯಾಟ್ಸಲ್ಲಿ ಮತ್ತು 21.5 kPa ಸಕ್ಷನ್ ಪವರ್ ಜೊತೆಗೆ ಬರುತ್ತೆ ಇದು. ಸೊ ಇದ್ರದ್ದು ಈ ವ್ಯಾಕ್ಯೂಮ್ ಕ್ಲೀನರ್ ನೋಡಿದ್ರೆ ನೀವು ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಜೊತೆಗೆ ಬರುತ್ತೆ. ಹಾಗೂ ಈ ಒಂದು ಕಾರ್ಡ್ ಲೆಂತ್ ನೋಡ್ಬೋದು, ಆಲ್ಮೋಸ್ಟ್ 5 ಮೀಟರ್ ಅಷ್ಟು ದೊಡ್ಡ ಕಾರ್ಡ್ ಲೆಂತ್ ಕೊಟ್ಟಿದ್ದಾರೆ. ಹಾಗೂ ಇದ್ರದ್ದು ಸ್ಟೀಲ್ ಬಾಡಿನ ಈಸಿಯಾಗಿ ನೀವು ಈ ರೀತಿಯಾಗಿ ಓಪನ್ ಕೂಡ ಮಾಡ್ಕೋಬೋದು. ಮೇಲ್ಗಡೆ ಇದರದ್ದು ಟಾಪ್ನ ರಿಮೂವ್ ಮಾಡಿದ್ರೆ ಅದರದ್ದು ಮೋಟರ್ ಜೊತೆಗೆ ಅಟ್ಯಾಚ್ ಆಗಿದೆ ನೋಡ್ಬೋದು. ಹಾಗೂ ಇದ್ರ ಜೊತೆಗೆ ನಮಗೆ ಒಂದು ಡಸ್ಟ್ ಬ್ಯಾಗ್ ಕೂಡ ಬರುತ್ತೆ. ಸೊ ಈ ಒಂದು ವೈಟ್ ಕಲರ್ದು ಬಂದು ಡಸ್ಟ್ ಬ್ಯಾಗ್, ಇದನ್ನು ನೀವು ಡ್ರೈ ವ್ಯಾಕ್ಯೂಮ್ ಕ್ಲೀನ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೇಕು. ಹಾಗೂ ವಾಶ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಜೊತೆಗೆ ಈ ರೀತಿಯಾಗಿ ಸ್ಟೇನ್ಲೆಸ್ ಸ್ಟೀಲ್ದು 21 ಲೀಟರ್ಸ್ದು ಈ ಒಂದು ಟ್ಯಾಂಕ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಟ್ಯಾಂಕಲ್ಲಿ ಪ್ರತಿಯೊಂದೂ ಕೂಡ ಸ್ಟೋರ್ ಆಗುತ್ತೆ. ನಾವೇನೇ ವ್ಯಾಕ್ಯೂಮ್ ಮಾಡಿದ್ರು, ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಮಾಡಿದ್ರು ಅದರೊಳಗೆ ಸ್ಟೋರ್ ಆಗುತ್ತೆ. ಜೊತೆಗೆ ಈ ರೀತಿಯಾಗಿ 360 ಡಿಗ್ರಿ ಸುತ್ತುವಂಥ ಒಂದು ಸ್ವಿವೆಲ್ ವೀಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಎಲ್ಲ ಡೈರೆಕ್ಷನಲ್ಲೂ ಅದು ತಿರುಗಿ ನಿಮ್ಮ ತುಂಬ ಹ್ಯಾಂಡಿಯಾಗಿರುತ್ತೆ ಅಂತ. ಜೊತೆಗೆ ಈ ರೀತಿಯಾಗಿ ಒಂದು ಫಿಲ್ಟರ್ನ ಕೊಟ್ಟಿದ್ದಾರೆ. ಸೊ ಈ ಫಿಲ್ಟರ್ನ ನೀವು 2 ಕಡೆ ಪ್ಲೇಸ್ ಮಾಡ್ಕೋಬೋದು, ಫ್ರಂಟ್ ಆ್ಯಂಡ್ ಬ್ಯಾಕ್. ಸೊ ಇದನ್ನು ನೀವು ಆ್ಯಸ್ ಏರ್ ಔಟ್ಲೆಟ್ ಆಗಿ ಮತ್ತು ಬ್ಲೋವರ್
ಬ್ಲೋವರ್ ಯೂಸ್ ಮಾಡಬೇಕಾದ್ರೆ ಅದನ್ನು ಏರ್ ಇನ್ಲೆಟ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕಡೆನೂ ಕನೆಕ್ಟ್ ಆಗುತ್ತೆ. ಜೊತೆಗೆ ಡ್ರೈ ವ್ಯಾಕ್ಯೂಮ್ಗೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಒಂದು ಫ್ಲೋರ್ ಬ್ರಷ್ನ ಕೊಟ್ಟಿದ್ದಾರೆ. ಸೊ ಇದು ನೀವು ಡ್ರೈ ವ್ಯಾಕ್ಯೂಮ್ ಮಾಡಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ. ಆರಾಮಾಗಿ ಅಂದರೆ ಅದರದ್ದು ಮೇಲ್ಗಡೆ ಒಂದು ಬ್ರಿಸ್ಟಲ್ಸ್ನ ಕೂಡ ಕ್ಲಿಪ್ನ ಇದು ಮಾಡಿದ್ರೆ ಬ್ರಿಸ್ಟಲ್ಸ್ ಬರುತ್ತೆ. ಆರಾಮಾಗಿ ನೀವು ವ್ಯಾಕ್ಯೂಮ್ ಮಾಡ್ಕೋಬೋದು. ಮ್ಯಾಟ್ಸ್ ಆಗಲಿ, ಸೋಫಾಸ್ ಆಗಲಿ, ಕೆಳಗಡೆ ಫ್ಲೋರ್ ಎಲ್ಲ ಮಾಡ್ಕೋಬೋದು. ಜೊತೆಗೆ ಒಂದು ವೆಟ್ ಬ್ರಷ್ ಕೂಡ ಕೊಟ್ಟಿದ್ದಾರೆ ವೆಟ್ ವ್ಯಾಕ್ಯೂಮಿಂಗ್ಗೆ. ಆ್ಯಂಡ್ ಒಂದು ಆ ರೀತಿಯಾಗಿ ಮಲ್ಟಿಪರ್ಪಸ್ ಬ್ರಷ್ ಮತ್ತು ಒಂದು ಕ್ರಿವೈಸ್ ನಾಸಲ್ನ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇದೊಂದು ಟೆಲಿಸ್ಕೋಪಿಕ್ ಮೆಟಲ್ ಟ್ಯೂಬ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ವ್ಯಾಕ್ಯೂಮಿಂಗ್ ಸ್ವಲ್ಪ ಈಸಿ ಆಗುತ್ತೆ. ಹಾಗೂ ಅದರ ಜೊತೆಗೆ ಈ ರೀತಿಯಾಗಿ ಒಂದು ಹೋಸ್ ಪೈಪ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ಆರಾಮಾಗಿ ನಿಮ್ಮ ವ್ಯಾಕ್ಯೂಮ್ ಆಗಿಬಿಡುತ್ತೆ. ಸೊ ವ್ಯಾಕ್ಯೂಮಿಂಗಾಗಿ ಯೂಸ್ ಮಾಡಬೇಕಾದ್ರೆ ನಾನು ಹೋಸ್ ಪೈಪ್ನ ಮುಂದೆಗಡೆ ಈ ರೀತಿಯಾಗಿ ಆ ಒಂದು ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಮತ್ತು ಟೆಲಿಸ್ಕೋಪಿಕ್ ಮೆಟಲ್ ಟ್ಯೂಬ್ನ ಕೂಡ ಆ ಒಂದು ಹೋಸ್ ಪೈಪ್ಗೆ ಕನೆಕ್ಟ್ ಮಾಡ್ಕೊತೀನಿ. ಸೊ ದ್ಯಾಟ್ ನೀವು ಏನಾದರೂ ತುಂಬ ದೂರದ ಏನಾದರೂ ವ್ಯಾಕ್ಯೂಮ್ ಮಾಡ್ಕೋಬೇಕು ಅಂದರೆ ಈಸಿ ಆಗುತ್ತೆ. ಜೊತೆಗೆ ಇವಾಗ ಡ್ರೈ ವ್ಯಾಕ್ಯೂಮ್ ಮಾಡ್ಕೊಳ್ತಾ ಇರೋದ್ರಿಂದ ಈ ಒಂದು ಫ್ಲೋರ್ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಫಿಲ್ಟರ್ನ ಹಿಂದೆಗಡೆ ಕನೆಕ್ಟ್ ಮಾಡಿಬಿಟ್ಟು ಇವಾಗ ನೋಡ್ಬೋದು ಈ ರೀತಿಯಾಗಿ ಕೆಲವೊಂದು ಹೂವು ಮತ್ತು ಖಾರ ಎಲ್ಲ ಬಿದ್ದಿತ್ತು. ಸೊ ಅದನ್ನೆಲ್ಲನೂ ಕೂಡ ತುಂಬಾ ನೀಟಾಗಿ ಈ ಥರ ವ್ಯಾಕ್ಯೂಮ್ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಸಕ್ಷನ್ ಪವರ್ ತುಂಬ ಚೆನ್ನಾಗಿರೋದ್ರಿಂದ ನೋಡ್ಬೋದು ಅದು ಬಟ್ಟೆಗೆ ಅಂದರೆ ಆ ಒಂದು ಮ್ಯಾಟ್ಗೆ ಎಷ್ಟು ನೀಟಾಗಿ ಸಕ್ ಮಾಡ್ತಾಯಿದೆ ಆ ಮ್ಯಾಟ್ನ. ಸೊ ತುಂಬಾ ಈಸಿ ವ್ಯಾಕ್ಯೂಮ್ ಮಾಡ್ಕೊಳ್ಳೋದಕ್ಕೆ ಹಾಗೂ ತುಂಬ ಕ್ಲೀನಾಗಿ ಹೋಗುತ್ತೆ. ಒಂಥರ ಫ್ರೆಂಡ್ಲಿ, ಯೂಸರ್ ಫ್ರೆಂಡ್ಲಿ ಕೂಡ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಜೊತೆಗೆ ನೀವು ಆ ಕ್ಲಿಪ್ಸ್ನ ಆರಾಮಾಗಿ ತೆಗೆದುಬಿಟ್ಟು ನೋಡ್ಕೋಬೋದು. ನೋಡಿ ಎಷ್ಟು ಡಸ್ಟ್, ಜಸ್ಟ್ ಆ ಮ್ಯಾಟಲ್ಲೇ ಎಷ್ಟು ಡಸ್ಟ್ ಬಂತು. ಹಾಗೂ ಇದು ಸಕ್ಷನ್ ಪವರ್ ಎಷ್ಟು ಚೆನ್ನಾಗಿದೆ, ಎಲ್ಲ ಪ್ರತಿಯೊಂದು ಪಾರ್ಟಿಕಲ್ಸ್ನೂ ಕೂಡ ಎಷ್ಟು ನೀಟಾಗಿ ತೊಗೊಂಡಿದೆ ಅದು ಅಂತ. ಆ್ಯಂಡ್ ಜೊತೆಗೆ ನಾನು ಇದನ್ನು ಒಂದು ಸ್ವಲ್ಪ ಸೋಫಾನು ಕೂಡ ವ್ಯಾಕ್ಯೂಮ್ ಮಾಡ್ಕೊಳ್ಳೋಕೆ ಯೂಸ್ ಮಾಡೋದು. ಬಿಕಾಸ್ ಇದು ಕ್ಲಾತ್ ಮೆಟೀರಿಯಲ್ ಆಗಿರೋದ್ರಿಂದ ಆರಾಮಾಗಿ ಮಾಡ್ಕೋಬೋದು. ಸೊ ಸೋಫಾ ಮೇಲೆ ಕೂಡ ಹಾಗೂ ಬೈ ಚಾನ್ಸ್ ನಿಮ್ಮ ಹತ್ರ ತುಂಬ ದೊಡ್ಡ ದೊಡ್ಡ ಫ್ಲೋರ್ ಮ್ಯಾಟ್ಸ್ ಇದೆ, ಆಫೀಸಲ್ಲಿ ಕೂಡ ಈ ಥರ ಆಫೀಸ್ ಯೂಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್. ನೆಕ್ಸ್ಟ್ ನಾನು ಈ ರೀತಿಯಾಗಿ ಮಲ್ಟಿಪರ್ಪಸ್ ಬ್ರಷ್ನ ಯೂಸ್ ಮಾಡಿ ವ್ಯಾಕ್ಯೂಮ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಮನೇಲಿ ಪೆಟ್ಸ್ ಎಲ್ಲ ಇದ್ದಾಗಂತೂ ತುಂಬಾ ಜಾಸ್ತಿ ಯೂಸ್ ಆಗುತ್ತೆ. ಸ್ಪೆಷಲಿ ಈ ಥರ ಕಿಟಕಿ ಇದರಲ್ಲಿ ಇದೆಲ್ಲ ಚಿಕ್ಕ ಪಾರ್ಟಿಕಲ್ಸ್ ಎಲ್ಲ ಇರುತ್ತಲ್ಲ, ಚಿಕ್ಕ ಜಾಗದಲ್ಲಿ ನೀವು ದೊಡ್ಡದು ಕನೆಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಈ ರೀತಿಯಾಗಿ ಮಲ್ಟಿಪರ್ಪಸ್ ಬ್ರಷ್ನ ಯೂಸ್ ಮಾಡಿಕೊಂಡು ವ್ಯಾಕ್ಯೂಮ್ ಮಾಡ್ಕೋಬೋದು. ಆ್ಯಂಡ್ ಈ ಥರ ಮೇಲ್ಗಡೆ ಕಾರ್ನರ್ಸಲ್ಲಿ ಆ ಇದರಲ್ಲೆಲ್ಲ ನೀಟಾಗಿ ವ್ಯಾಕ್ಯೂಮ್ ಆಗುತ್ತೆ. ಮತ್ತು ನಿಮ್ಮ ಫ್ರೇಮ್ಸ್, ಫೋಟೋ ಫ್ರೇಮ್ಸ್ ಅಥವಾ ಏನೇ ಒಂದಿರುತ್ತಲ್ಲ ಅದು ಆ ಜಾಗದಲ್ಲಿ ಚಿಕ್ಕ ಹೋಲ್ಸ್ ಇರೋ ಜಾಗದಲ್ಲೆಲ್ಲ ತುಂಬಾ ನೀಟಾಗಿ ವ್ಯಾಕ್ಯೂಮ್ ಮಾಡ್ಕೊಳ್ಳುತ್ತೆ. ಹಾಗೂ ನಿಮ್ಮ ಮನೇಲಿ ಏನಾದರೂ ಸಾಫ್ಟ್ ಟಾಯ್ಸ್ ಇತ್ತು ಅಂದರೆ ಸಾಫ್ಟ್ ಟಾಯ್ಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಈ ಒಂದು ವ್ಯಾಕ್ಯೂಮ್ ಕ್ಲೀನರಿಂದ. ನೆಕ್ಸ್ಟ್ ನಾನು ಈ ಒಂದು ಕ್ರಿವೈಸ್ ನಾಸಲ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು ಈ ಸೋಫಾದು ಸೈಡ್ ಎಂಡ್ಸಲ್ಲಿ ಅಂದರೆ ಏನಾದರೂ ಹಿಂಗೆ ಸ್ಲಿಪ್ಪಾಗಿ ಎಷ್ಟೊಂದು ಸತಿ ಖಾರಗಳು ಅದು ಇದು ಎಲ್ಲ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿರುತ್ತೆ. ಅದರಲ್ಲಂತೂ ಎಷ್ಟು ಧೂಳಿರುತ್ತೋ ಸೊ ಅದನ್ನೆಲ್ಲ ತುಂಬ ನೀಟಾಗಿ ವ್ಯಾಕ್ಯೂಮ್ ಮಾಡ್ಕೋಬೋದು ಈ ಒಂದು ಕ್ರಿವೈಸ್ ನಾಸಲಿಂದ. ಹಾಗೂ ಮೇಲ್ಗಡೆ ಸೀಲಿಂಗ್ ತನಕನೂ ನೀವು ಆರಾಮಾಗಿ ಧೂಳೆಲ್ಲನೂ ಕೂಡ ಹೊಡ್ಕೋಬೋದು. ತುಂಬಾ ನೀಟಾಗಿ ಹೋಗುತ್ತೆ. ಮತ್ತು ಫ್ಯಾನ್ ಕ್ಲೀನ್ ಮಾಡ್ಕೋಬೋದು. ನಾನು ಸ್ವಲ್ಪ ಫ್ಯಾನ್ ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೊತೀನಿ. ಸೊ ಈ ರೀತಿಯಾಗಿ ಹಾಗೂ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ದು ಕಂಪ್ಲೀಟ್ ಬಾಡಿ ನೋಡ್ಬೋದು ತುಂಬಾ ಆರಾಮಾಗಿ ಎಲ್ಲ ಕಡೆನೂ ಓಡಾಡುತ್ತೆ ನಿಮ್ಮ ಜೊತೆ. ಸೊ ಎತ್ಕೊಂಡು ಹೋಗಬೇಕು ಅನ್ನೋ ಒಂದು ತಲೆನೋವು ಕೂಡ ಇರೋದಿಲ್ಲ. ಅದರದ್ದು ಆ 4 ವೀಲ್ಸಿಂದ, ಸ್ವಾಯ್ವಲ್ ವೀಲ್ಸಿಂದ ತುಂಬಾ ಆರಾಮಾಗಿ ಸುತ್ತುತ್ತೆ. ಆ್ಯಂಡ್ ನೋಡಿ ಫೈನಲಿ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ, ಎಷ್ಟು ಕಸಗಳು ಬಂದಿದೆ ಅಂತ. ಹಾಗೂ ನೆಕ್ಸ್ಟ್ ನಾನು ಇವಾಗ ಈ ಒಂದು ವೆಟ್ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ವೆಟ್ ವ್ಯಾಕ್ಯೂಮ್ ಕ್ಲೀನರ್ ಬ್ರಷ್ ವಿತ್ ಸೈಡಲ್ಲಿ 2 ವೀಲ್ಸ್ ಕೂಡ ಬಂದಿದೆ ಅದಕ್ಕೆ. ಆ್ಯಂಡ್ ಇಲ್ಲಿ ನೋಡ್ಬೋದು. ಸೊ ಇವು ಏನಾದರೂ ನೀರು, ಜ್ಯೂಸ್ ಅಥವಾ ಏನೇ ಒಂದು ಚೆಲ್ಲಿದ್ರು ನೀವು ಡ್ರೈ ಜೊತೆಗೆ ವೆಟ್ ಕೂಡ ಮಾಡ್ಕೋಬೋದು. ಒಂದೇ ವ್ಯಾಕ್ಯೂಮ್ ಕ್ಲೀನರಲ್ಲಿ 2 ಕೂಡ ಅವೈಲೇಬಲ್ ಇದೆ. ಸೊ ಅದರಿಂದನೇ ನನಗೆ ಇದು ಜಾಸ್ತಿ ಇಷ್ಟ ಆಗಿದ್ದು. ತುಂಬಾ ಹ್ಯಾಂಡಿಯಾಗಿದೆ, ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಹಾಗೂ ನೀಟಾಗಿ ನೋಡಿ ವೆಟ್ ವ್ಯಾಕ್ಯೂಮ್ ಕ್ಲೀನು ಕೂಡ ತುಂಬ ನೀಟಾಗಿ ಮಾಡಿಕೊಂಡು ಎಲ್ಲನೂ ಕೂಡ ಈ ಒಂದು ಟ್ಯಾಂಕಲ್ಲಿ ಕಲೆಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಹಾಗೂ ಇವಾಗ ಈ ಒಂದು ಫಿಲ್ಟರ್ನ ನಾನು ಫ್ರಂಟ್ ಅಂದರೆ ಮೇಲ್ಗಡೆಯಿಂದ ತೆಗೆದು ಫ್ರಂಟಿಗೆ ಕನೆಕ್ಟ್ ಮಾಡಿ ಹೋಸ್ ಪೈಪ್ನ ಮೇಲ್ಗಡೆ ಕನೆಕ್ಟ್ ಮಾಡಿ ಆಸ್ ಅ ಬ್ಲೋವರ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬ್ಲೋವರಿಂದ ನೀವು ಈ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಮೇಲೆ ಇರೋ ಧೂಳು ಮತ್ತು ಕಿಟಕಿ ಹತ್ರ ಕರ್ಟನ್ಸು, ಸೊ ಇದೆಲ್ಲದರಲ್ಲೂ ಇರುವಂಥ ಒಂದು ಧೂಳನ್ನ ಬ್ಲೋ ಮಾಡ್ಬೋದು. ಆ್ಯಸ್ ಅ ಬ್ಲೋವರ್ ಆಗಿ ಎಂದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಸೊ ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಎಲ್ಲ ಕಡೆಯೂ ಸಿಗುತ್ತೆ, ನೀವು ಆರಾಮಾಗಿ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಲೈಕ್ ಕಾರ್ಡ್ನ ನೋಡ್ಬೋದು ನೀಟಾಗಿ ಈ ಥರ ಸುತ್ತಬಿಟ್ಟು ಆ ನಾಬ್ ಮೇಲೆ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಮತ್ತು ನಿಮ್ಮ ಟೆಲಿಸ್ಕೋಪಿಕ್ ಪೈಪ್ನ ಕೂಡ ಆರಾಮಾಗಿ ಅಲ್ಲಿ ಫಿಕ್ಸ್ ಮಾಡ್ಬೋದು. ಒಂದು ತುಂಬ ಜಾಸ್ತಿ ಸ್ಪೇಸು ಕೂಡ ತೊಗೊಳ್ಳೋದಿಲ್ಲ. ಆರಾಮಾಗಿ ಇದನ್ನ ಒಂದು ಕಾರ್ನರ್ ಅಲ್ಲಿ ನಿಮ್ಮ ಸ್ಟೋರೂಮಲ್ಲಿ ಇಟ್ಬಿಡ್ಬೋದು. ಸೊ ನಾನಂತೂ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ಅಗ್ಯಾರೋದು ಈ ಒಂದು ಸ್ಪೇಸ್ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ನ. ಓಕೆ ಗೈಸ್, ಸೊ ಇವಾಗ ಒಂದು ಸ್ವಲ್ಪ ಮ್ಯಾಕ್ರೋನಿ ಪಾಸ್ತಾ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಲಚ್ಚುಗೂ ಕೂಡ ಟೇಸ್ಟ್ ಮಾಡ್ಸೋಣ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಮಾಡಿದೆ,
ಬಟ್ ಅವತ್ತು ಲಚ್ಚು ಇರಲಿಲ್ಲ ಆ್ಯಂಡ್ ನಾನು ಮತ್ತೆ ಪುನೀತ್ ಮಾತ್ರ ತಿಂದಿದ್ದು. ಸೊ ಇವತ್ತು ಒಂದು ಸ್ವಲ್ಪ ಲಚ್ಚು ಟೇಸ್ಟ್ ಮಾಡ್ಸೋಣ, ಅದನ್ನು ಟೇಸ್ಟ್ ಮಾಡ್ಸೋಣ ಅಂತ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ. ಹಾಗೂ ನಿಮ್ಮ ಜೊತೆನೂ ಕೂಡ ಈ ರೆಸಿಪಿನ ಶೇರ್ ಮಾಡ್ತೀನಿ. ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ, ಬಟ್ ಮಕ್ಕಳಿಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಸೊ ನೀವು ಟಿಫಿನ್ಗೆ ಅಂದರೆ ಟಿಫಿನ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ಬೋದು, ಸ್ಕೂಲ್ ಲಂಚ್ ಬಾಕ್ಸಲ್ಲಿ ಮಾಡ್ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಇದರಲ್ಲಿ ನೀವು ಒಂದು ಸ್ವಲ್ಪ ಪನ್ನೀರ್ ಮತ್ತು ಮಶ್ರೂಮ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ಹೆಲ್ದಿಯಾಗಿ ಆಗುತ್ತೆ ಈ ಪಾಸ್ತಾ. ಸೊ ಫಸ್ಟ್ ಒಂದು ಸ್ವಲ್ಪ ನೋಡ್ಬೋದು, ಇದು ಬಂದು ಮ್ಯಾಕ್ರೋನಿ ಪಾಸ್ತಾ. ಸೊ ಇದನ್ನ ಒಂದು ಸ್ವಲ್ಪ ಬೇಯಕ್ಕೆ ಇಟ್ಬಿಡ್ಬೇಕು. ಇದನ್ನ ಬೇಯಕ್ಕೆ ಇಟ್ಕೊಂಡು ಜೊತೆಗೇನೆ ಒಂದು ಸ್ವಲ್ಪ ಪ್ರಿಪರೇಷನ್ಸ್ ಮಾಡ್ಕೋಬೇಕು. ತುಂಬಾ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅಂಡ್ ತುಂಬಾನೇ ಜಾಸ್ತಿ ಇದನ್ನ ಮಾಡೋದು. ಸೊ ಕ್ವಿಕ್ ಆಗಿ ತೋರಿಸ್ತೀನಿ. ಸೊ ಗೈಸ್ 2 ಟೊಮ್ಯಾಟೊ ತಗೊಂಡಿದ್ದೀನಿ. ನಮ್ಮ ಅಕ್ಕ ಕಿಚನ್ ಟೂರ್ ಮಾಡಲ್ಲ, ಕಿಚನ್ ಟೂರ್ ಮಾಡಲ್ಲ, ಈ ಕ್ಯಾಬಿನೆಟ್ ಮಾಡ್ತೀನಿ. ಎಷ್ಟೊಂದು ಜನ ನಂಗೆ ಹೇಳಿದ್ದೀರಾ ಫ್ರೆಂಡ್ಸ್, ನಿಮ್ಮ ಮಮ್ಮಿ ಮನೆ ಹೋಮ್ ಟೂರ್ ಮಾಡಿ 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 ಅಂತ. ನಮ್ಮ ಮಮ್ಮಿ ಮನೆ ಹೋಮ್ ಟೂರ್ ಆಗಲ್ಲ ಅಂತ ನಂಗೆ ಗೊತ್ತು. ಅದು ಬಿಕಾಸ್ ಅದು ಅಕ್ಕ ರೆಸ್ಪಾನ್ಸಿಬಿಲಿಟಿಗಳು ಮಾಡ್ತಾ ಇಲ್ಲ. ಇನ್ನು ಈ ಹೋಮ್ ಟೂರ್ ಮಾಡುವಷ್ಟು ನಾವು ಹೊಸ ಮನೆಗೆ ಹೋಗಿರ್ತೀವಿ. ನಾನು ಬರ್ದ್ಕೊಡ್ತೀನಿ ನೋಡಿ. ಇಲ್ಲ ಇಲ್ಲ ಮಾಡ್ತೀನಿ ಗೈಸ್, ಅತಿ ಶೀಘ್ರದಲ್ಲಿ. ಫಸ್ಟ್ ನಮ್ಮ ಕಿಚನ್ ನೀಟಾಗಿ ನಾನು ಹೇಗೆ, ಅವಳ ಹತ್ರ ಕಾಂಟೆಂಟ್ ಇಲ್ಲ ಅಂತಾಳೆ, ಒಂದಷ್ಟು ಕಾಂಟೆಂಟ್ ನಾನೇ ಕೊಡ್ತೀನಿ. ಇಲ್ಲಿ ಅಷ್ಟೊಂದು ಇದೆ. ಅಯ್ಯೋ ರಾಮ, ಇನ್ನೂ ಇಲ್ಲ ಅಂತ ನಾನ್ ಹೇಳ್ಬೇಕು. ಕಾಂಟೆಂಟ್ ಇಲ್ಲ ಅಂತ ಅಲ್ಲ, ಇವಾಗ ಮನೆ ಸೀರೀಸ್ ನಡೀತಾ ಇತ್ತಲ್ವಾ, ಆ ನಡುವೆ ನಂಗೆ ಬೇರೆ ಡಿಸ್ಟರ್ಬೆನ್ಸ್ ಬೇಡ. ಅದೇ ಮನೆ ಸೀರೀಸ್ 20 ದಿವಸದಿಂದ ನಡೀತಾ ಇತ್ತಾ? ನೀನ್ ಮನೆಗ್ ಬಂದ್ 2 ವರ್ಷ ಆಯ್ತು. 2 ವರ್ಷ ಆಗಿಲ್ಲ ಕಣ, ಅಂದ್ರೆ ಆಗುತ್ತೆ. ನಾನೇನ್ ಗೊತ್ತಾ, ಫುಲ್ ಸೆಟಪ್ ಮಾಡಿ ತೋರ್ಸೋಣ ಅನ್ಕೊಂಡು ಆಗ್ಲೇ ಇಲ್ಲ ಅಷ್ಟೇ. ಬಟ್ ಮಾಡಿ ಏನ್ ಗೊತ್ತಾ, ಈ ತರ ಕ್ಯೂಟ್ ರೆಸಿಪೀಸ್ ಎಲ್ಲ ಇರುತ್ತಲ್ಲ, ಈ ತರ ಫ್ಯಾನ್ಸಿ ಇದರಲ್ಲಿ ಕುಕ್ವೇರ್ ಅಲ್ಲಿ ಮಾಡಕ್ಕೆ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಈ ತರ ಫ್ಯಾನ್ಸಿ ಕುಕ್ವೇರ್ ಯೂಸ್ ಮಾಡೋದು. ನಿಮ್ಗೂ ಇಷ್ಟನಾ ಅಂತ ಪ್ಲೀಸ್ ನಂಗೆ ಹೇಳಿ ಆಯ್ತಾ. ದಚ್ಚು ನಿಮ್ಗೆ? ನನ್ಗೂ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಕಾಮೆಂಟ್ ಬರುತ್ತೆ ಮತ್ ನೀವು ಅಡುಗೆನೇ ಮಾಡಲ್ಲ ಅಂತ. ಓಕೆ, ಸೊ ಇದು ಬಾಯ್ಲ್ ಆಗಬೇಕು ಗೈಸ್. ಇದು ಚೆನ್ನಾಗಿ ಬಾಯ್ಲ್ ಆದರೆ ನಾವು ಬೇರೆ ಕೆಲಸ ಮಾಡ್ಕೋಬೋದು. ಇದು ಬಾಯ್ಲ್ ಆಗಿ ಒಂಚೂರು ತಣ್ಣಗಾಗಬೇಕು. ಸೊ ಇದನ್ನ ಬಾಯ್ಲ್ ಆಗಕ್ಕೆ ಬಿಟ್ಬಿಡೋಣ ನಾವು. ಸೊ ಗೈಸ್ ಫೈನಲಿ ನಮ್ಮ ಪಾಸ್ತಾ ಏನಿದೆಯೋ ಚೆನ್ನಾಗಿ, ಅಂದರೆ ನಮ್ಮ ಮ್ಯಾಕ್ರೋನಿ ನೀಟಾಗಿ ಬೆಂದಿದೆ ನೋಡ್ಬೋದು. ಸೊ ಇವಾಗ ಇದನ್ನ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂಲ್ ಆಗಕ್ಕೆ ಬಿಡ್ತೀನಿ. ಓಕೆ ಗೈಸ್, ಸೊ ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಲೈಟ್ಸ್ ಆನ್ ಮಾಡಿದ್ದಾಳೆ. ಫ್ಯಾನ್ಸಿ ಅಡಿಗೆ ಅಲ್ವಾ, ಫ್ಯಾನ್ಸಿ ಲೈಟ್ಸು, ಫ್ಯಾನ್ಸಿ ಕುಕ್ವೇರು ಎಲ್ಲ ಚೆನ್ನಾಗಿ ಕಾಣಿಸ್ತೈತಲ್ವಾ? ಚೆನ್ನಾಗಿದೆಯಾ? ಲೈಟ್ಸ್ ಆಫ್ ಮಾಡಿದ್ರೆ ಇದು ವಾರ್ಮ್ ಲೈಟ್ ಅಲ್ಲಿ ಮಾಡೋ ತರ ಇರ್ತದೆ. ಆಫ್ ಮಾಡಿ ಲೈಟ್ ನೋಡೋಣ. ಹಂಗ್ ಮಾಡಿ ಅಕ್ಕ, ವಾರ್ಮ್ ಲೈಟ್ ಅಲ್ಲಿ ಮಾಡೋದು ನೋಡು. ಇದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ ಅಕ್ಕ. ಬಟ್ ಲೈಟಿಂಗ್ಸ್ ಇರಬೇಕು, ಅಂದ್ರೆ ಅದು ಬೇರೆ ತರ ಚೆನ್ನಾಗಿ ಕಾಣಿಸ್ತೈತೆ. ಇದು ಬಿಡು, ಆನ್ ಮಾಡಿ ಇವಾಗ. ಅಂಡ್ ಜೊತೆಗೆ ನಾನು ಇವಾಗ ಕ್ರೀಮ್, ಅಂದ್ರೆ ಇವತ್ತು ರೆಡ್ ಸಾಸ್ ಪಾಸ್ತಾ ಮಾಡ್ತಾ ಇರೋದ್ರಿಂದ ಸೊ ರೆಡ್ ಸಾಸ್ ನ ಮಾಡ್ಕೊತಾ ಇದ್ದೀನಿ. ನಾವು ಯೂಶುವಲಿ ಏನಂತೀವಿ ಹೇಳಿ, ಚಟ್ನಿ ಮಾಡ್ಕೊತಾ ಇದ್ದೀನಿ ಅಂತೀವಿ, ಬಟ್ ಇದು ಬಂದು ರೆಡ್ ಸಾಸ್. ಓಕೆ ಗೈಸ್, ಪಾಸ್ತಾಗೆ ಮ್ಯಾಕ್ರೋನಿಗೆ ಏನ್ ಡಿಫ್ರೆನ್ಸ್? ಪಾಸ್ತಾ ಅಂದ್ರೆ ಈ ತರ, ಪಾಸ್ತಾ ಇಸ್ ಎ ಡಿಶ್. ಮ್ಯಾಕ್ರೋನಿ ಅಂದ್ರೆ ಪಾಸ್ತಾಗೆ ಬೇರೆ ಬೇರೆ ಶೇಪ್ಸ್ ಇರುತ್ತೆ. ಒಂಥರ ಮ್ಯಾಕ್ರೋನಿ ರಿಂಗ್ ಈ ತರ ಸ್ಟ್ರೈಟ್, ಅದೆಲ್ಲ ಬೇರೆ ಬೇರೆ ಶೇಪ್ಸ್ ಇರುತ್ತಲ್ಲ, ಅದನ್ನ ಆ ಬೇರೆ ಬೇರೆ ಶೇಪ್ಸ್ಗೆ ಒಂದೊಂದು ಹೆಸರು. ಈ ಶೇಪ್ಗೆ ಮ್ಯಾಕ್ರೋನಿ ಅಂತ ಹೆಸರು. ಸೊ ಫಸ್ಟ್ ಒಂದು ಸ್ವಲ್ಪ ಬಟರ್ ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಟೊಮ್ಯಾಟೋಸ್, ಒಂದು ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಒಂದು ಸ್ವಲ್ಪ ಹೊಣಮೆಣಸಿನ್ಕಾಯಿ. ಹಿಂಗೆ 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 ಎಲ್ಲಿದೆ ತೋರ್ಸು, ತೋರ್ಸು ಎಲ್ಲಿದೆ ಬಿಸ್ಕೆಟ್, ಎಲ್ಲಿದೆ ಎಲ್ಲಿದೆ ಎಲ್ಲಿದೆ? ಇಲ್ಲ ಮಗನೇ, ಖಾಲಿ ಆಗ್ಬಿಟ್ಟಿದೆ. ಅಳ್ಬಾರ್ದು, ಬಿಸ್ಕೆಟ್ ಖಾಲಿ ಆಗಿದೆ. ಇದ್ಕೋ, ಖಾರ ಕೊಡ್ಲಾ? ಖಾರ ಇವಾಗ ಮೊಟ್ಟೆ ತಿಂದೆ ತಾನೆ? ಏನ್ ಬೇಕು ಹೇಳು? ಸಿಂಬಾ ಮ್ಯಾಕ್ರೋನಿ ತಿಂತೀಯಾ? ಪಾಸ್ತಾ ತಿಂತೀಯಾ? ಇಲ್ಲಿ
ಪಾಸ್ತಾ, ಅಲ್ಲಿ ಪಾಸ್ತಾ, ನಮ್ಮಿ ಪಾಸ್ತಾ. ವಾ ಆಯ್ತು ನೋಡಿ, ಇವಾಗ ಪಾಸ್ತಾ ಹೆಂಗ್ ಮಾಡೋದು ಹೇಳು. ಸ್ವಲ್ಪ ಮ್ಯಾಕ್ರೋನಿನ ಬೇಯಿಸ್ಬಿಟ್ಟು ಒಂದು ಕಡಾಯಿನಲ್ಲಿ ಒಂಚೂರು ತುಪ್ಪ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಒಂದೆರಡು ಟೊಮ್ಯಾಟೊ, ಹಣ್ಣುಮೆಣಸಿಕಾಯಿನ ಹಾಕೊಂಡು ಚೆನ್ನಾಗಿ ಈ ತರ ಮೆಲ್ಟ್ ಮಾಡ್ಕೋಬೇಕು. ಓಕೆ ಕೂಲ್. ಇವಾಗ ಹೋಗು ಮನೆಗೆ. ಸಿಂಬಾ ಏನ್ ಮಾಡ್ತಿದ್ಯಾ? ಡ್ರೈ ಫ್ರೂಟ್ಸ್ ಅಲ್ಲಿದ್ಯಾ? ಡ್ರೈ ಫ್ರೂಟ್ಸ್ ಅಲ್ಲಿದೆ ಕಿಚನ್ ಅಲ್ಲಿ. ಕಳ್ಳನ ಮಗನೇ, ಕಳ್ಳಾಟ ಆಡ್ಬೇಡ ನೀನು. ಅದು ಮಡಗೆ ತೆಗಿಯಕ್ಕ, ಅದು ಕೊಡ್ಬೇಡ. ಇದು ಯಾವ ಕಲರ್ ಹೇಳು? ಹೌದು, ಇದೆ ಇದೆ. ಇದು ಯಾವ ಕಲರು? ಬ್ಲೂ ಕಲರ್. ಹೋಗು ಗೋ. ಇದು ಯಾವ ಕಲರ್? ಇದು ಯೆಸ್. ಅಷ್ಟೇ, ಹೋಗು. इतना पैसा में इतना ही मिलेगा. Go to your home. ಸ್ವಲ್ಪ ಆರಿಸ್ಬೇಕಲ್ವಾ? ಇಲ್ಲೇ ಆರಿಸ್ತೀನಿ ಇದರೊಳಗೇನೆ. ಬಂದ ಇವಾಗ. ಯಾಕೋ ನಾನ್ ಕೊಡ್ತೀನಿ ನೋಡು. ನಾನ್ ಕೊಟ್ಟಿರೋದು ಅವ್ರಿಗೂ, ನಿನಗೂ ನಾನೇ ಕೊಡೋದು. ಅವನು ಕೇಳು ಕಲರು. Which color is this? Brown. Which color is this? Yellow. ಎಲ್ಲ ಹೇಳ್ತಾನೆ, ಎಲ್ಲ ಕೊಡ್ತೀಯಾ? Which color is this? Blue. Only these many colors are there. Go. ಅಷ್ಟೇ. ಏನು ಅದೇನಿದ? ಇವಾಗ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಬೈ. ಇರಿ, ಇನ್ನೊಂದ್ಸತಿ ಬರ್ಬಾರ್ದು. ಲಕ್ಷಿ, ಅದು ಆಟಾಡೋದಲ್ಲ, ತಿನ್ನೋದು. ಯಾಕೋ ಮತ್ತೆ ಓಪನ್ ಮಾಡ್ದೆ? ಓಪನ್ ಮಾಡ್ಬಿಡ, ಯಾವಾಗ್ಲೂ ಹಾಳಾಗ್ಬಿಡುತ್ತೆ ಫ್ರಿಡ್ಜ್ ಮೇಲೆ ನಮ್ದು. ತಗೋ. ಇನ್ನ ಬೇರೆ ಬೇರೆ ಕೊಡ್ತೀನಿ ಸುಮ್ಮನೆ. ಎದ್ದು ಬರಕ್ ಆಗಲ್ವಾ ಕೇಳು? ನಾನೇ ಕೊಡ್ತೀನಿ ಸುಮ್ಮನೆ. ಒಂದು 15 ಮಿನಿಟ್ಸಲ್ಲಿ ಆ್ಯಕ್ಚುಲಿ ಪಾಸ್ತಾನ ರೆಡಿ ಮಾಡ್ಕೋಬೋದು. ಸೊ ಇವಾಗ ಫೈನಲಿ ರುಬ್ಬಿದೆಲ್ಲ ಆದ ನಂತರ ಮತ್ತೆ ಅದೇ ಪ್ಯಾನಲ್ಲಿ ಅದನ್ನ ಬೇಕಾದರೆ ವಾಶ್ ಮಾಡ್ಕೋಬೋದು. ಬಟ್ ಅದ್ರದ್ದು ಬಟರ್ ಕಂಟೆಂಟ್ ಎಲ್ಲ ಇರುತ್ತಂತ ನಾನು ವಾಶ್ ಮಾಡಲಿಲ್ಲ. ಸೊ ಅದರಲ್ಲೇ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಬಟರಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ತಿದ್ದಾಗೇ ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್, ಅಂದರೆ ಒಂಚೂರು ತರಿಯಾಗೆ ರುಬ್ಕೋಬೇಕು, ಆವಾಗ ಒಂದು ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ಇದು ಪೇಸ್ಟ್ ಕೂಡ ಅಷ್ಟೇ, ನೀವು ನೋಡಿರ್ತೀರ ಆಲ್ರೆಡಿ. ಜಸ್ಟ್ ಒಣಮೆಣ್ಸಿನ್ಕಾಯಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಮಾತ್ರ ಹಾಕ್ಕೊಂಡಿರೋದು. ಆ್ಯಂಡ್ ಪಾಸ್ತಾ ಬೇಯಿಸಿರೋ ನೀರು ಇರುತ್ತಲ್ಲ, ಆ ನೀರನ್ನೇ ಆ್ಯಡ್ ಮಾಡಿಕೊಂಡು ಅದರದ್ದು ಗ್ರೇವಿ ಥರ ಒಂದು ಸ್ವಲ್ಪ ಅಂದರೆ ಮಾಡ್ಕೊಳ್ಳಿ, ಸಾಗಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಬಾಯ್ಲ್ ಬರ್ತಿದ್ದ ಹಾಗೆಯೇ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಒಂದು ಸ್ವಲ್ಪ ಆರಿಗ್ಯಾನೋನ ಹಾಕ್ಕೊತಾ ಇದ್ದೀನಿ. ಹಾಗೂ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊತೀನಿ, ಜಸ್ಟ್ ಒಂದು ಸ್ವಲ್ಪ ಖಾರಕ್ಕೆ ಅಂತ ಹೇಳಿಬಿಟ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಮ್ಮ ಈ ಒಂದು ಗ್ರೇವಿ ಏನಿದೆಯೋ ಅದು ಆಲ್ಮೋಸ್ಟ್ ರೆಡಿಯಾಗಿದೆ. ಇವಾಗ ಬೇಯಿಸಿಟ್ಕೊಂಡಿರುವಂಥ ಮ್ಯಾಕ್ರೋನಿನ ಹಾಕ್ಕೊಂಡು ಅದನ್ನು ಒಂದು ಚೂರು ಒಂದು ಸ್ವಲ್ಪ ಅದ್ರ ಜೊತೆ ಮಿಕ್ಸ್ ಆಗೋ ಥರ ಕಂಪ್ಲೀಟಾಗಿ ಬಾಯ್ಲ್ ಮಾಡಿಕೊಂಡ್ರೆ ನಮ್ಮ ಪಾಸ್ತಾ ಏನಿದೆಯೋ ರೆಡಿ ಆಗುತ್ತೆ. ಸಿಕ್ಕಾಪಟ್ಟೆ ಯಮ್ಮಿ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ. ಚೀಸ್ ಗೈಸ್, ಇದೇ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪಾಸ್ತಾಸ್ ಲೈಫ್ ಇಸ್ ಚೀಸ್ ಆ್ಯಂಡ್ ಬಟರ್. ಚೀಸ್ ಮತ್ತು ಬಟರ್ ಹಾಕಿದ್ರೆ ಯಾವುದೇ ಡಿಶ್ ಆಗಲಿ ತುಂಬ ಟೇಸ್ಟಿ ಯಮ್ಮಿಯಾಗುತ್ತೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಚೀಸ್ನು ಕೂಡ ನೀವು ಮನೇಲೇ ಮಾಡ್ಬೋದು. ಪನ್ನೀರ್ ಹೇಗೆ ಮಾಡ್ತೀರಾ ನೋಡಿ, ಅದೇ ರೀತಿಯಾಗಿ ಚೀಸ್ನು ಮಾಡ್ಕೊಳ್ಳೋದು. ಬಟ್ ಏನಪ್ಪ ಅಂದರೆ ಈ ಥರ ಟೇಸ್ಟ್ ಬರಲ್ಲ, ಈ ಥರ ಟೇಸ್ಟ್ ಈ ಥರ ಇದು ಬರಲ್ಲ. ಎಷ್ಟು ಹಾಕ್ತೀಯಾ? We'll put more cheese. Okay? ನನ್ನ ತಂಗಿ ಹಂಗೆ ತಿಂದು ಕಳೆದೋಗ್ಬಿಡ್ಬೇಕು. ಏನಕ್ಕ ನಿನ್ಗಿಂತ ಪಾಸ್ತಾ ಯಾರೇ ಮಾಡ್ತಾರೆ ಅಂತ. ನಂಗೆ ಚೀಸ್ ಅಂದ್ರೆ ಫೇವ್ರೇಟ್. ಒಂಥರ ಮಟನ್ ತರ ನನಗೆ ಚೀಸ್ ವೆಜ್ಜಲ್ಲಿ. ಓಕೆ, ಸೊ ಇವಾಗ ಚೀಸ್ ಹಾಕಿದೀವಿ. ಇದು ಮೆಲ್ಟ್ ಆಗಕ್ಕೆ ಬಿಟ್ಬಿಡೋಣ. ಒಂದು ಸ್ವಲ್ಪ ಇದನ್ನ
ಲಿಡ್ನ ಕ್ಲೋಸ್ ಮಾಡಿ ಅದ್ ಬೇಗ ಬಿಡೋಣ ಅಷ್ಟೇ ಗೈಸ್. ನಮ್ಮ ಪಾಸ್ತಾ ಏನಿದೆ ಅದು ಕೊತ್ತಂಬರಿ ಸೊಪ್ಪು ಹಾಕಲ್ವಾ? ಕೊತ್ತಂಬರಿ ಸೊಪ್ಪು ಹಾಕಲ್ಲ, ಇದಕ್ಕೆ ಬೇಸಿಲ್ ಲೀವ್ಸ್ ಬರುತ್ತೆ, ಅದನ್ನ ಹಾಕ್ಬೇಕು. ಬಟ್ ನನ್ನ ಹತ್ರ ಇಲ್ಲ, ಅಂಡ್ ಬೇಸಿಲ್ ಲೀವ್ಸ್ ಹಾಕಲ್ಲ ಅಂದ್ರೂ ಪರವಾಗಿಲ್ಲ. ಅದು ಹಾಕದೆ ಬರೀ ಒಂದೇಲೆ ಅಥವಾ ಎರಡೆಲೆ ಮ್ಯಾಕ್ಸ್, ಜಾಸ್ತಿ ಹಾಕ್ಬಿಟ್ರೆ ಅದ್ರದ್ದೇ ಫ್ರೇಗ್ರೆನ್ಸ್ ಬಂದು ತಿನ್ನೋಕ್ಕಾಗಲ್ಲ. ಒಂದ್ ಅಥವಾ ಎರಡೆಲೆ ಅಷ್ಟೇ. ಸೊ ನದ್ ಪರವಾಗಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಈ ಆರಿಗ್ಯಾನೋನಲ್ಲೇ ಒಣಗಿಸಿ ಹಾಕಿರ್ತಾರೆ. ಮಿಕ್ಸ್ ಆರಿಗ್ಯಾನೋ ಆಗಿರೋದ್ರಿಂದ ಬೇಸಿಲ್ ಲೀವ್ಸ್ ಒಣಗಿಸಿ ಹಾಕಿರ್ತಾರೆ. ಸೊ ಏನ್ ತೊಂದರೆ ಇಲ್ಲ. ಓಕೆ, ಅಷ್ಟೇ ಗೈಸ್, ಪಾಸ್ತಾ ಬೇಗನೆ ರೆಡಿ ಆಗ್ಬಿಡುತ್ತೆ. ಆಮೇಲೆ ಆದ್ಮೇಲೆ ತೋರಿಸ್ತೇನೆ. ಕಂಟಾಳ ಬರ್ತಾ ಇದೆ. ಅಮ್ಮ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಓಕೆ ಗೈಸ್, ಸೊ ಬರೀ ನೋಡು. ವಾವ್, ಹೇಗಿದೆ? ಸಿಕ್ಕಾಪಟ್ಟೆ ಮಸ್ತಾಗಿದೆ. ಗಮ್ಮಂತಿದ್ಯಾ? ಚೀಸ್ ನೋಡಿದ್ರೆ ಚೂರು ಆಯ್ತಾ, ಜಾಸ್ತಿ ಮಾಡಕ್ ಹೋಗ್ಬಿಡಿ, ಸ್ವಲ್ಪ ಹೀಗೆ ಸಾಕಕ್ಕ. ಜಾಸ್ತಿ ಸ್ಪೂನ್ ಆಡಿಸ್ಬಿಡ, ನೀನು ತುಂಬಾ ಆಡಿಸ್ತೀಯ. ನಮ್ಮ ಪಾಸ್ತಾ ಏನಿದೆಯೋ ಅದು ರೆಡಿ ಆಯ್ತು ಗೈಸ್. ಸುಮ್ನಿರ. ನಮ್ಮ ಪಾಸ್ತಾ ಏನಿದೆಯೋ ಅದು ರೆಡಿ ಆಯ್ತು ಅಷ್ಟೇ. ಸೊ ಬಿಸಿ ಬಿಸಿ ಪಾಸ್ತಾ ಕೊಡ್ಲಾ ಲಚ್ಚಿ? ಒಂದೆರಡು ನಿಮಿಷ ಆಗ್ಲಾ? ಇಲ್ಲ, ಆರ್ಲಿ, ಅಷ್ಟು ಬಿಸಿ ತಿನ್ನಕ್ಕಾಗಲ್ಲ. ಓಪನ್ ಇಡ್ಲಾ? ಸ್ವಲ್ಪ ಟೇಸ್ಟ್ ಮಾಡ್ತೀಯಾ? ಚೆನ್ನಾಗಿರುತ್ತೆ ಬಿಡು. ಸಕ್ಕತ್ತಾಗಿದೆ ಅಲ್ವಾ? ನಮ್ಮಿ ಏನ್ ಕಪ್ಪಾಗ್ತಿದೆ? ಎಷ್ಟು ಉಜ್ತೀನಿ ಗೊತ್ತೇನೆ, ಉಜ್ತಾನೆ ಇರ್ತೀನಿ. ಟಿಪ್ಸ್ ಹೇಳಿ ಯಾರಿಗಾದ್ರೂ ಗೊತ್ತಿದ್ರೆ. ಲಚ್ಚುಗೆ ಯಾಕೋ ಅಲ್ಲಿ ತುಂಬಾ ಕಪ್ಪಾಗ್ತಿದೆ ಅಂತೆ ಕತ್ತತ್ರ. ಕರೆಕ್ಟ್ ಸ್ಟ್ರೆಸ್ ಇಂದನೂ ಆಗುತ್ತೆ. ಈ ಮಾಂಗಲ್ಯ ಚೀನಿಂದ ಹಿಂಗೆ ಆಗ್ತೈತೆ ಗೊತ್ತಿಲ್ಲ. ಆಗ್ಬೋದು. ಸರಿ, ಟೇಸ್ಟ್ ಮಾಡು. ಇದು ಬಿಸಿ ಬಿಸಿ ಇದೆ. ಬಿಸಿ ಬಿಸಿನೇ ತಿನ್ಬೇಕು ಪಾಸ್ತಾ. ಅಷ್ಟೊಂದು ತಣ್ಣಗಾದ್ಮೇಲೆ ತಿಂತಾರಾ? ಸಕ್ಕತ್ತಾಗಿದೆ. ಹಾನೆಸ್ಟ್ ಆಗಿ ಹೇಳು, ಹಾನೆಸ್ಟ್ ಆಗಿ. ನಿಜವಾಗ್ಲೂ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ಚೀಸ್ ಹಾಕೈತಲ್ಲ, ಅಂದ್ರೆ ಚೀಸ್ ಹಾಕಿಲ್ಲ ಅಂದ್ರೆ ಚೆನ್ನಾಗಿರ್ತಿರ್ಲಿಲ್ವಾ? ವಾಟ್ ಡು ಯು ಮೀನ್? ಅಂದ್ರೆ ಖಾರ, ಆ ಚೀಸಿನೆಸ್ ಎಲ್ಲಾನು ಇದೆ. ಒಂಥರ ಬೆಸ್ಟ್. ಈ ಚಳಿಗೆ ಎಲ್ಲ ತುಂಬಾ ಸಕ್ಕತ್ತಾಗಿರುತ್ತೆ. ಸಖತ್ತಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿದೆ.